ಉಗ್ರರ ಅಟ್ಟಹಾಸಕ್ಕೆ ಅಮಾಯಕರು ಬಲಿಯಾಗಿರುವಂಥದ್ದು. ರಾಜ್ಯದ 3 ಕನ್ನಡಿಗರು ಇವತ್ತು ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ದಂತಹ ಆಂಧ್ರ ಮೂಲದ ಮಧುಸೂದನ್ ರಾವ್ ಅವರು ಕೂಡ ಉಗ್ರರ ಒಂದು ಅಟ್ಟಹಾಸಕ್ಕೆ ಬಲಿಯಾಗಿರುವಂಥದ್ದು. ಇನ್ನು ರಾಮಮೂರ್ತಿ ನಗರದಲ್ಲಿರುವಂತಹ ಅವರ ನಿವಾಸದ ಬಳಿಯೇ ನಾನಿದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಬೈ ಪ್ರೊಫೆಷನ್ನು ಮಧುಸೂದನ್ ರಾವ್. ಅವರ ವೈಫ್ ಕಾಮಾಕ್ಷಿ ಅಂತ ಹೇಳಿ. ಸೊ ಮಕ್ಕಳಿಗೆ ರಜಾ ಇತ್ತು, ಇಬ್ಬರು ಮಕ್ಕಳಿದ್ರು, ರಜಾ ಇತ್ತು. ಹೀಗಾಗಿ ಸಮ್ಮರ್ ಟ್ರಿಪ್ ಪ್ಲಾನ್ ಮಾಡಿದ್ರು ಕಾಶ್ಮೀರಕ್ಕೆ. ಈಗ ಟ್ಯೂಲಿಪ್ಸ್ ಸೀಸನ್, ಆ ಟ್ಯೂಲಿಪ್ ಫ್ಲವರ್ ಅನ್ನ ನೋಡೋಕೆ ಅಂತ ಹೇಳಿ ಸಾಕಷ್ಟು ಮಂದಿ ಕಾಶ್ಮೀರಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಇವರು ಕೂಡ ಪ್ಲಾನ್ ಅನ್ನ ಮಾಡಿ ಕಾಮಾಕ್ಷಿಯವರ ಕ್ಲೋಸ್ ಫ್ರೆಂಡ್ಸ್ ಇಬ್ರು, ಅವರ ಫ್ಯಾಮಿಲಿ, ಒಟ್ಟು 3 ಫ್ಯಾಮಿಲಿ ಮೊನ್ನೆ ಸಂಡೇ ಮಧ್ಯಾಹ್ನ ಬೆಂಗಳೂರು ಬಿಟ್ಟಿದ್ರು. ಸೊ ಕಾಶ್ಮೀರದಲ್ಲಿದ್ದರು. ಇನ್ನೇನು ಅವರು ವಾಪಸ್ ಬರುವಂತಹ ದಿನ. ಆದರೆ ನಿನ್ನೆ ನಡೆದಂತಹ ಘಟನೆಯಲ್ಲಿ ಉಗ್ರರು ಅವರಿದ್ದಂತಹ ಬಸ್ನಲ್ಲಿ ಹೋಗಿ ಅವರನ್ನ ಪ್ರಶ್ನೆ ಮಾಡ್ತಾರೆ. ನೀವು ಹಿಂದೂನಾ ಮುಸ್ಲಿಮಾ ಅಂತ ಕೇಳ್ತಾರೆ. ಮಧುಸೂದನ್ ರಾವ್ ಅವರು ತಪ್ಪಿಸ್ಕೊಳ್ಳೋಕ್ಕೆ ಮುಸ್ಲಿಂ ಅಂತ ಹೇಳಿದ್ರು ಕೂಡ ಕೈಯಲ್ಲಿ ಕುರಾನನ್ನ ಕೊಟ್ಟು ಕುರಾನ್ ಓದು ಅಂತ ಹೇಳ್ತಾರೆ. ಇಲ್ಲ, ಭಯಕ್ಕೆ ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನೀನು ಮುಸ್ಲಿಂ ಅಲ್ಲ ಅಂತ ಹೇಳಿ ಅವರ ತಲೆಗೆ ಗುಂಡಿಟ್ಟು ಹೆಂಡತಿ ಮತ್ತೆ ಮಕ್ಕಳ ಮುಂದೆನೆ ಹೊಡೆದಿರುವಂಥದ್ದು. ಈಗ ಮೃತಪಟ್ಟಂತಹ ಮಧುಸೂದನ್ ರಾವ್ ಅವರ ಪಾರ್ಥಿವ ಶರೀರವನ್ನು ಇವತ್ತೇ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಅವರ ಕುಟುಂಬಸ್ಥರ ಆಗ್ರಹದ ಮನವಿ ಮೇರೆಗೆ ಆಂಧ್ರ ಪ್ರದೇಶದ ನೆಲ್ಲೂರಿನ ಅವರ ಹಳ್ಳಿಗೆ ಕೊಂಡೊಯ್ಯಲಾಗ್ತಾ ಇದೆ. ಇನ್ನು ಅವರ ಪೋಷಕರು ಆಂಧ್ರ ಪ್ರದೇಶದ ನೆಲ್ಲೂರು ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿದ್ದಾರೆ. ಅವರಿಗೆ ಈ ವಿಚಾರ ಇನ್ನೂ ಕೂಡ ತಿಳಿಸಲಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಬ್ಬರು ತಂದೆ ತಾಯಿ, ಅಂದರೆ ಮಧುಸೂದನ್ ಅವರ ತಂದೆ ತಾಯಿ ಇಬ್ಬರು ಕೂಡ ಹಾರ್ಟ್ ಪೇಷಂಟ್ ಆಗಿದ್ದಾರೆ. ಎಲ್ಲಿ ಮಗನ ಸಾವಿನ ವಿಚಾರ ತಿಳಿಸಿದ್ರೆ ಒಂದು ದೊಡ್ಡ ಸಂಕಷ್ಟ ಎದುರಾಗ್ಬೋದು ಏನೋ, ಯಾವ ರೀತಿಯಾಗಿ ಅವರು ಅದನ್ನು ತಗೊಳ್ತಾರೆ, ಸ್ವೀಕರಿಸ್ತಾರೆ ಅನ್ನೋ ಒಂದು ಭಯದಲ್ಲಿಯೇ ಯಾರೂ ಕೂಡ ಆ ವಿಚಾರವನ್ನು ತಿಳಿಸ್ಲಿಲ್ಲ. ಹೀಗಾಗಿ ಪೋಷಕರಿಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ತಮ್ಮ ಮಗ ತೀರ್ಕೊಂಡಿರುವಂಥದ್ದು. ಇನ್ನು ಕಳೆದ 10 ವರ್ಷದಿಂದನೂ ಕೂಡ ಅವರು ಇದೇ ಒಂದು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಇತ್ತೀಚೆಗಷ್ಟೇ ಮನೇನ ಕೂಡ ಕಟ್ಕೊಂಡಿದ್ರು. ಯಾವಾಗೆಲ್ಲ ರಜಾ ಬರುತ್ತೆ ಅಥವಾ ಯಾವಾಗೆಲ್ಲ ಹಬ್ಬ ಬರುತ್ತೆ ಅವರು ತಮ್ಮ ಊರಿಗೆ, ಅಂದರೆ ಆಂಧ್ರದ ನಲ್ಲೂರಿಗೆ ಹೋಗಿ ಅಲ್ಲಿ ತಮ್ಮ ತಂದೆ ತಾಯಿ ಜೊತೆ ಇರ್ತಾ ಇದ್ರು. ಈಗ ಒಂದು ಕಡೆ ಮಗನ ಸಾವಿನ ವಿಚಾರವನ್ನು ಕೂಡ ಪೋಷಕರು ತಿಳಿದೇ ಇರುವಂಥದ್ದು. ಯಥಾ ಪ್ರಕಾರ ತಂದೆ ಬೆಳಿಗ್ಗೆ ಕೆಲಸಕ್ಕೆ ಹೋಗಿದ್ದಾರೆ. ಅಲ್ಲಿರುವಂತಹ ಅಕ್ಕಪಕ್ಕದವರಿಗೂ ಕೂಡ ವಿಚಾರವನ್ನು ತಿಳಿಸದೆ ಅದನ್ನು ಹೈಡ್ ಮಾಡಲಾಗಿದೆ. ಇನ್ನು ಅವರ ಬೇರೆ ರಿಲೇಟಿವ್ಸು ಅದರ ಫಾಲೋ ಅಪ್ನ ಮಾಡ್ತಾ ಇರುವಂಥದ್ದು. ಸೊ ಇವತ್ತು ಮಧ್ಯಾಹ್ನ 3 ಗಂಟೆ ಕಾಶ್ಮೀರದಿಂದ ಚೆನ್ನೈ ಏರ್ಪೋರ್ಟಿಗೆ, ಚೆನ್ನೈನಿಂದ ನಂತರ ಅವರ ಆಂಧ್ರ ಪ್ರದೇಶದ ನೆಲ್ಲೂರಿಗೆ ತೀರ್ಮಾನವನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಮಗನ ಸಾವಿನ ವಿಚಾರ ಒಂದು ಕಡೆ ಪೋಷಕರಿಗೆ ಗೊತ್ತಿಲ್ಲ, ಮತ್ತೊಂದು ಕಡೆ ಕಣ್ಣೆದುರೇ ಮಧುಸೂದನ್ ಅವರ ಸಾವು ಅವರ ಕುಟುಂಬಸ್ಥರನ್ನ ನಲುಗಿಸಿ ಹೋಗಿರುವಂಥದ್ದು ದೊಡ್ಡ ದುರಂತನೇ ಹೌದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉಗ್ರರ ಅಟ್ಟಹಾಸಕ್ಕೆ ಅಮಾಯಕರು ಬಲಿಯಾಗಿರುವಂಥದ್ದು. ರಾಜ್ಯದ 3 ಕನ್ನಡಿಗರು ಇವತ್ತು ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ದಂತಹ ಆಂಧ್ರ ಮೂಲದ ಮಧುಸೂದನ್ ರಾವ್ ಅವರು ಕೂಡ ಉಗ್ರರ ಒಂದು ಅಟ್ಟಹಾಸಕ್ಕೆ ಬಲಿಯಾಗಿರುವಂಥದ್ದು. ಇನ್ನು ರಾಮಮೂರ್ತಿ ನಗರದಲ್ಲಿರುವಂತಹ ಅವರ ನಿವಾಸದ ಬಳಿಯೇ ನಾನಿದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಬೈ ಪ್ರೊಫೆಷನ್ನು ಮಧುಸೂದನ್ ರಾವ್. ಅವರ ವೈಫ್ ಕಾಮಾಕ್ಷಿ ಅಂತ ಹೇಳಿ. ಸೊ ಮಕ್ಕಳಿಗೆ ರಜಾ ಇತ್ತು, ಇಬ್ಬರು ಮಕ್ಕಳಿದ್ರು, ರಜಾ ಇತ್ತು. ಹೀಗಾಗಿ ಸಮ್ಮರ್ ಟ್ರಿಪ್ ಪ್ಲಾನ್ ಮಾಡಿದ್ರು ಕಾಶ್ಮೀರಕ್ಕೆ. ಈಗ ಟ್ಯೂಲಿಪ್ಸ್ ಸೀಸನ್, ಆ ಟ್ಯೂಲಿಪ್ ಫ್ಲವರ್ ಅನ್ನ ನೋಡೋಕೆ ಅಂತ ಹೇಳಿ ಸಾಕಷ್ಟು ಮಂದಿ ಕಾಶ್ಮೀರಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಇವರು ಕೂಡ ಪ್ಲಾನ್ ಅನ್ನ ಮಾಡಿ ಕಾಮಾಕ್ಷಿಯವರ ಕ್ಲೋಸ್ ಫ್ರೆಂಡ್ಸ್ ಇಬ್ರು, ಅವರ ಫ್ಯಾಮಿಲಿ, ಒಟ್ಟು 3 ಫ್ಯಾಮಿಲಿ ಮೊನ್ನೆ ಸಂಡೇ ಮಧ್ಯಾಹ್ನ ಬೆಂಗಳೂರು ಬಿಟ್ಟಿದ್ರು. ಸೊ ಕಾಶ್ಮೀರದಲ್ಲಿದ್ದರು. ಇನ್ನೇನು ಅವರು ವಾಪಸ್ ಬರುವಂತಹ ದಿನ. ಆದರೆ ನಿನ್ನೆ ನಡೆದಂತಹ ಘಟನೆಯಲ್ಲಿ ಉಗ್ರರು ಅವರಿದ್ದಂತಹ ಬಸ್ನಲ್ಲಿ ಹೋಗಿ ಅವರನ್ನ ಪ್ರಶ್ನೆ ಮಾಡ್ತಾರೆ. ನೀವು ಹಿಂದೂನಾ ಮುಸ್ಲಿಮಾ ಅಂತ ಕೇಳ್ತಾರೆ. ಮಧುಸೂದನ್ ರಾವ್ ಅವರು ತಪ್ಪಿಸ್ಕೊಳ್ಳೋಕ್ಕೆ ಮುಸ್ಲಿಂ ಅಂತ ಹೇಳಿದ್ರು ಕೂಡ ಕೈಯಲ್ಲಿ ಕುರಾನನ್ನ ಕೊಟ್ಟು ಕುರಾನ್ ಓದು ಅಂತ ಹೇಳ್ತಾರೆ. ಇಲ್ಲ, ಭಯಕ್ಕೆ ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನೀನು ಮುಸ್ಲಿಂ ಅಲ್ಲ ಅಂತ ಹೇಳಿ ಅವರ ತಲೆಗೆ ಗುಂಡಿಟ್ಟು ಹೆಂಡತಿ ಮತ್ತೆ ಮಕ್ಕಳ ಮುಂದೆನೆ ಹೊಡೆದಿರುವಂಥದ್ದು. ಈಗ ಮೃತಪಟ್ಟಂತಹ ಮಧುಸೂದನ್ ರಾವ್ ಅವರ ಪಾರ್ಥಿವ ಶರೀರವನ್ನು ಇವತ್ತೇ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಅವರ ಕುಟುಂಬಸ್ಥರ ಆಗ್ರಹದ ಮನವಿ ಮೇರೆಗೆ ಆಂಧ್ರ ಪ್ರದೇಶದ ನೆಲ್ಲೂರಿನ ಅವರ ಹಳ್ಳಿಗೆ ಕೊಂಡೊಯ್ಯಲಾಗ್ತಾ ಇದೆ. ಇನ್ನು ಅವರ ಪೋಷಕರು ಆಂಧ್ರ ಪ್ರದೇಶದ ನೆಲ್ಲೂರು ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿದ್ದಾರೆ. ಅವರಿಗೆ ಈ ವಿಚಾರ ಇನ್ನೂ ಕೂಡ ತಿಳಿಸಲಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಬ್ಬರು ತಂದೆ ತಾಯಿ, ಅಂದರೆ ಮಧುಸೂದನ್ ಅವರ ತಂದೆ ತಾಯಿ ಇಬ್ಬರು ಕೂಡ ಹಾರ್ಟ್ ಪೇಷಂಟ್ ಆಗಿದ್ದಾರೆ. ಎಲ್ಲಿ ಮಗನ ಸಾವಿನ ವಿಚಾರ ತಿಳಿಸಿದ್ರೆ ಒಂದು ದೊಡ್ಡ ಸಂಕಷ್ಟ ಎದುರಾಗ್ಬೋದು ಏನೋ, ಯಾವ ರೀತಿಯಾಗಿ ಅವರು ಅದನ್ನು ತಗೊಳ್ತಾರೆ, ಸ್ವೀಕರಿಸ್ತಾರೆ ಅನ್ನೋ ಒಂದು ಭಯದಲ್ಲಿಯೇ ಯಾರೂ ಕೂಡ ಆ ವಿಚಾರವನ್ನು ತಿಳಿಸ್ಲಿಲ್ಲ. ಹೀಗಾಗಿ ಪೋಷಕರಿಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ತಮ್ಮ ಮಗ ತೀರ್ಕೊಂಡಿರುವಂಥದ್ದು
ಬಲಿಯಾಗಿರುವಂಥದ್ದು. ಇನ್ನು ಕಳೆದ 10 ವರ್ಷದಿಂದನೂ ಕೂಡ ಅವರು ಇದೇ ಒಂದು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಇತ್ತೀಚೆಗಷ್ಟೇ ಮನೆಯನ್ನು ಕೂಡ ಕಟ್ಕೊಂಡಿದ್ರು. ಯಾವಾಗೆಲ್ಲ ರಜೆ ಬರುತ್ತೆ ಅಥವಾ ಯಾವಾಗೆಲ್ಲ ಹಬ್ಬ ಬರುತ್ತೆ ಅವರು ತಮ್ಮ ಊರಿಗೆ ಅಂದರೆ ಆಂಧ್ರದ ನಲ್ಲೂರಿಗೆ ಹೋಗಿ ಅಲ್ಲಿ ತಮ್ಮ ತಂದೆ ತಾಯಿ ಜೊತೆ ಇರ್ತಾ ಇದ್ರು. ಈಗ ಒಂದು ಕಡೆ ಮಗನ ಸಾವಿನ ವಿಚಾರವನ್ನು ಕೂಡ ಪೋಷಕರು ತಿಳಿದೇ ಇರುವಂಥದ್ದು. ಯಥಾ ಪ್ರಕಾರ ತಂದೆ ಬೆಳಿಗ್ಗೆ ಕೆಲಸಕ್ಕೆ ಹೋಗಿದ್ದಾರೆ. ಅಲ್ಲಿರುವಂತಹ ಅಕ್ಕಪಕ್ಕದವರಿಗೂ ಕೂಡ ವಿಚಾರವನ್ನು ತಿಳಿಸದೆ ಅದನ್ನು ಹೈಡ್ ಮಾಡಲಾಗಿದೆ. ಇನ್ನು ಅವರ ಬೇರೆ ರಿಲೇಟಿವ್ಸು ಅದರ ಫಾಲೋ ಅಪ್ ಮಾಡ್ತಾ ಇರುವಂಥದ್ದು. ಸೊ ಇವತ್ತು ಮಧ್ಯಾಹ್ನ 3 ಗಂಟೆ ಕಾಶ್ಮೀರದಿಂದ ಚೆನ್ನೈ ಏರ್ಪೋರ್ಟಿಗೆ, ಚೆನ್ನೈನಿಂದ ನಂತರ ಅವರ ಆಂಧ್ರ ಪ್ರದೇಶದ ನೆಲ್ಲೂರಿಗೆ ತೀರ್ಮಾನವನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಮಗನ ಸಾವಿನ ವಿಚಾರ ಒಂದು ಕಡೆ ಪೋಷಕರಿಗೆ ಗೊತ್ತಿಲ್ಲ, ಮತ್ತೊಂದು ಕಡೆ ಕಣ್ಣೆದುರೇ ಮಧುಸೂದನ್ ಅವರ ಸಾವು ಅವರ ಕುಟುಂಬಸ್ಥರನ್ನ ನಲುಗಿಸಿ ಹೋಗಿರುವಂತಂತೂ ದೊಡ್ಡ ದುರಂತನೇ ಹೌದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉಗ್ರರ ಅಟ್ಟಹಾಸಕ್ಕೆ ಅಮಾಯಕರು ಬಲಿಯಾಗಿರುವಂಥದ್ದು. ರಾಜ್ಯದ 3 ಕನ್ನಡಿಗರು ಇವತ್ತು ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ದಂತಹ ಆಂಧ್ರ ಮೂಲದ ಮಧುಸೂದನ್ ರಾವ್ ಅವರು ಕೂಡ ಉಗ್ರರ ಒಂದು ಅಟ್ಟಹಾಸಕ್ಕೆ ಬಲಿಯಾಗಿರುವಂಥದ್ದು. ಇನ್ನು ರಾಮಮೂರ್ತಿ ನಗರದಲ್ಲಿರುವಂತಹ ಅವರ ನಿವಾಸದ ಬಳಿಯೇ ನಾನಿದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಬೈ ಪ್ರೊಫೆಷನ್ನು ಮಧುಸೂದನ್ ರಾವ್. ಅವರ ವೈಫ್ ಕಾಮಾಕ್ಷಿ ಅಂತ ಹೇಳಿ. ಸೊ ಮಕ್ಕಳಿಗೆ ರಜಾ ಇತ್ತು, ಇಬ್ಬರು ಮಕ್ಕಳಿದ್ರು, ರಜಾ ಇತ್ತು. ಹೀಗಾಗಿ ಸಮ್ಮರ್ ಟ್ರಿಪ್ ಪ್ಲಾನ್ ಮಾಡಿದ್ರು ಕಾಶ್ಮೀರಕ್ಕೆ. ಈಗ ಟ್ಯೂಲಿಪ್ಸ್ ಸೀಸನ್, ಆ ಟ್ಯೂಲಿಪ್ ಫ್ಲವರನ್ನು ನೋಡೋಕ್ಕೆ ಅಂತ ಹೇಳಿ ಸಾಕಷ್ಟು ಮಂದಿ ಕಾಶ್ಮೀರಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಇವರು ಕೂಡ ಪ್ಲ್ಯಾನನ್ನು ಮಾಡಿ ಕಾಮಾಕ್ಷಿಯವರ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು, ಅವರ ಫ್ಯಾಮಿಲಿ, ಒಟ್ಟು 3 ಫ್ಯಾಮಿಲಿ ಮೊನ್ನೆ ಸಂಡೇ ಮಧ್ಯಾಹ್ನ ಬೆಂಗಳೂರು ಬಿಟ್ಟಿದ್ರು. ಸೊ ಕಾಶ್ಮೀರದಲ್ಲಿದ್ದರು. ಇನ್ನೇನು ಅವರು ವಾಪಸ್ ಬರುವಂತಹ ದಿನ. ಆದರೆ ನಿನ್ನೆ ನಡೆದಂತಹ ಘಟನೆಯಲ್ಲಿ ಉಗ್ರರು ಅವರಿದ್ದಂತಹ ಬಸ್ನಲ್ಲಿ ಹೋಗಿ ಅವರನ್ನು ಪ್ರಶ್ನೆ ಮಾಡ್ತಾರೆ. ನೀವು ಹಿಂದೂನಾ ಮುಸ್ಲಿಮಾ ಅಂತ ಕೇಳ್ತಾರೆ. ಮಧುಸೂದನ್ ರಾವ್ ಅವರು ತಪ್ಪಿಸ್ಕೊಳ್ಳೋಕ್ಕೆ ಮುಸ್ಲಿಂ ಅಂತ ಹೇಳಿದ್ರು ಕೂಡ ಕೈಯಲ್ಲಿ ಕುರಾನನ್ನು ಕೊಟ್ಟು ಕುರಾನ್ ಓದು ಅಂತ ಹೇಳ್ತಾರೆ. ಇಲ್ಲ, ಭಯಕ್ಕೆ ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನೀನು ಮುಸ್ಲಿಂ ಅಲ್ಲ ಅಂತ ಹೇಳಿ ಅವರ ತಲೆಗೆ ಗುಂಡಿಟ್ಟು ಹೆಂಡತಿ ಮತ್ತು ಮಕ್ಕಳ ಮುಂದೆನೇ ಹೊಡೆದಿರುವಂಥದ್ದು. ಈಗ ಮೃತಪಟ್ಟಂತಹ ಮಧುಸೂದನ್ ರಾವ್ ಅವರ ಪಾರ್ಥಿವ ಶರೀರವನ್ನು ಇವತ್ತೇ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಅವರ ಕುಟುಂಬಸ್ಥರ ಆಗ್ರಹದ ಮನವಿ ಮೇರೆಗೆ ಆಂಧ್ರ ಪ್ರದೇಶದ ನೆಲ್ಲೂರಿನ ಅವರ ಹಳ್ಳಿಗೆ ಕೊಂಡೊಯ್ಯಲಾಗ್ತಾ ಇದೆ. ಇನ್ನು ಅವರ ಪೋಷಕರು ಆಂಧ್ರ ಪ್ರದೇಶದ ನೆಲ್ಲೂರು ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿದ್ದಾರೆ. ಅವರಿಗೆ ಈ ವಿಚಾರ ಇನ್ನೂ ಕೂಡ ತಿಳಿಸಲಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಬ್ಬರು ತಂದೆ ತಾಯಿ ಅಂದರೆ ಮಧುಸೂದನ್ ಅವರ ತಂದೆ ತಾಯಿ ಇಬ್ಬರು ಕೂಡ ಹಾರ್ಟ್ ಪೇಷಂಟ್ ಆಗಿದ್ದಾರೆ. ಎಲ್ಲಿ ಮಗನ ಸಾವಿನ ವಿಚಾರ ತಿಳಿಸಿದ್ರೆ ಒಂದು ದೊಡ್ಡ ಸಂಕಷ್ಟ ಎದುರಾಗ್ಬೋದು ಏನೋ, ಯಾವ ರೀತಿಯಾಗಿ ಅವರು ಅದನ್ನು ತಗೊಳ್ತಾರೆ, ಸ್ವೀಕರಿಸ್ತಾರೆ ಅನ್ನೋ ಒಂದು ಭಯದಲ್ಲಿಯೇ ಯಾರೂ ಕೂಡ ಆ ವಿಚಾರವನ್ನು ತಿಳಿಸ್ಲಿಲ್ಲ. ಹೀಗಾಗಿ ಪೋಷಕರಿಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ತಮ್ಮ ಮಗ ತೀರ್ಕೊಂಡಿರುವಂಥದ್ದು. ಇನ್ನು ಕಳೆದ 10 ವರ್ಷದಿಂದನೂ ಕೂಡ ಅವರು ಇದೇ ಒಂದು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಇತ್ತೀಚೆಗಷ್ಟೇ ಮನೆಯನ್ನು ಕೂಡ ಕಟ್ಕೊಂಡಿದ್ರು. ಯಾವಾಗೆಲ್ಲ ರಜೆ ಬರುತ್ತೆ ಅಥವಾ ಯಾವಾಗೆಲ್ಲ ಹಬ್ಬ ಬರುತ್ತೆ ಅವರು ತಮ್ಮ ಊರಿಗೆ ಅಂದರೆ ಆಂಧ್ರದ ನಲ್ಲೂರಿಗೆ ಹೋಗಿ ಅಲ್ಲಿ ತಮ್ಮ ತಂದೆ ತಾಯಿ ಜೊತೆ ಇರ್ತಾ ಇದ್ರು. ಈಗ ಒಂದು ಕಡೆ ಮಗನ ಸಾವಿನ ವಿಚಾರವನ್ನು ಕೂಡ ಪೋಷಕರು ತಿಳಿದೇ ಇರುವಂಥದ್ದು. ಯಥಾ ಪ್ರಕಾರ ತಂದೆ ಬೆಳಿಗ್ಗೆ ಕೆಲಸಕ್ಕೆ ಹೋಗಿದ್ದಾರೆ. ಅಲ್ಲಿರುವಂತಹ ಅಕ್ಕಪಕ್ಕದವರಿಗೂ ಕೂಡ ವಿಚಾರವನ್ನು ತಿಳಿಸದೆ ಅದನ್ನು ಹೈಡ್ ಮಾಡಲಾಗಿದೆ. ಇನ್ನು ಅವರ ಬೇರೆ ರಿಲೇಟಿವ್ಸು ಅದರ ಫಾಲೋ ಅಪ್ ಮಾಡ್ತಾ ಇರುವಂಥದ್ದು. ಸೊ ಇವತ್ತು ಮಧ್ಯಾಹ್ನ 3 ಗಂಟೆ ಕಾಶ್ಮೀರದಿಂದ ಚೆನ್ನೈ ಏರ್ಪೋರ್ಟಿಗೆ, ಚೆನ್ನೈನಿಂದ ನಂತರ ಅವರ ಆಂಧ್ರ ಪ್ರದೇಶದ ನೆಲ್ಲೂರಿಗೆ ತೀರ್ಮಾನವನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಮಗನ ಸಾವಿನ ವಿಚಾರ ಒಂದು ಕಡೆ ಪೋಷಕರಿಗೆ ಗೊತ್ತಿಲ್ಲ, ಮತ್ತೊಂದು ಕಡೆ ಕಣ್ಣೆದುರೇ ಮಧುಸೂದನ್ ಅವರ ಸಾವು ಅವರ ಕುಟುಂಬಸ್ಥರನ್ನ ನಲುಗಿಸಿ ಹೋಗಿರುವಂತಂತೂ ದೊಡ್ಡ ದುರಂತನೇ ಹೌದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.